ಬೆಂಗಳೂರಿನಲ್ಲಿ ಸುರಿದ ವರ್ಣನ ಆರ್ಭಟಕ್ಕೆ ಅಕ್ಷರ ಲೋಕವೇ ತತ್ತರಿಸಿ ಹೋಗಿದೆ. ಚರ್ಚ್ ಸ್ಟ್ರೀಟ್ನ ಐತಿಹಾಸಿಕ ಬುಕ್ ವರ್ಮ್ ಮಳಿಗೆಗೆ ಮಳೆ ನೀರು ನುಗ್ಗಿ ಸಾವಿರಾರು ಪುಸ್ತಕಗಳು ನೀರು ಪಾಲಾಗಿವೆ. ಸುಮಾರು 5,000 ಪುಸ್ತಕಗಳು ಹಾನಿಗೊಳಗಾಗಿದ್ದು, ನೀರಿನಲ್ಲಿ ಒದ್ದೆ ಆಗಿರುವ ಬುಕ್ಗಳನ್ನು ಮಾಲೀಕರು ಬಿಸಿಲಿನಲ್ಲಿ ಒಣಗಿಸೋದಕ್ಕೆ ಇಟ್ಟಿದ್ದಾರೆ. ಪುಸ್ತಕ ಮಳಿಗೆಯ ಮಾರುಕಟ್ಟೆ ಭಾಗ ಮಾತ್ರವಲ್ಲದೆ ಗೋಡೌನ್ಗೂ ನೀರು ನುಗ್ಗಿದ್ರಿಂದ ಪುಸ್ತಕಗಳ ರಾಶಿಯೇ ಒದ್ದೆಯಾಗಿತ್ತು. ಸದ್ಯ ಮಾಲೀಕ ಕೃಷ್ಣ ಅವರು ಒದ್ದೆಯಾದ ಪುಸ್ತಕಗಳನ್ನು ಬಿಸಿಲಿನಲ್ಲಿ ಒಣಗಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಸಾವಿರಾರು ಪುಸ್ತಕಗಳು ಹಾಳಾಗಿವೆ. ಅದರ ನಿಖರವಾದ ನಷ್ಟದ ಅಂದಾಜು ಇನ್ನೂ ತಿಳಿಬೇಕಿದೆ. ಪುಸ್ತಕ ಮಾರಾಟದಲ್ಲೇ ಜೀವನ ಕಂಡುಕೊಂಡವರಿಗೆ ತಾಸು ಸುರಿದ ಸುಮಾರು 2-3 ತಾಸು ಸುರಿದಂತಹ ಮಳಿಗೆಗೆ ನೀರು ನುಗ್ಗುವಂತೆ ಮಾಡಿದೆ. ಇನ್ನು ಈ ದೃಶ್ಯ ನಿಜಕ್ಕೂ ಎದೆಯ ಮೇಲೆ ಕಲ್ಲು ಎಳೆದಂತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಸುಮಾರು ಸಾವಿರಾರು ಪುಸ್ತಕಗಳು ಈ ವೇಳೆ ನೀರಿನಿಂದ ಆವೃತವಾಗಿದ್ದರಿಂದ ಪುಸ್ತಕಗಳು ಹಾಳಾಗಿವೆ. ಈಗ ಕೆಲವು ಅಳಿದುಳಿದ ಕೆಲವು ಪುಸ್ತಕಗಳು ಅವನ್ನ ಬಿಸಿಲಿನಲ್ಲಿ ಒಣಗಿಸುವಂಥ ಒಂದು ಪ್ರಕ್ರಿಯೆ ನಡೆದಿದೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಸೊ ಇದು ಫ್ರೀಡಮ್ ಟಿವಿ ಕೂಡ ಈ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಸುದ್ದಿಯನ್ನು ಬಿತ್ತರಿಸ್ತಾ ಇರುವಂಥದ್ದು. ಚರ್ಚ್ ಸ್ಟ್ರೀಟ್ನ ಜನಪ್ರಿಯ ಪುಸ್ತಕ ಅಂಗಡಿ ಇದು. ಪುಸ್ತಕ ಮಳಿಗೆಯಲ್ಲಿ ನೀರು ನುಗ್ಗಿದ್ರಿಂದ, ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಅಂಗಡಿಗೆ ನೀರು ನುಗ್ಗಿದ್ರಿಂದ ಅನೇಕ ಕಾದಂಬರಿಗಳಿರುತ್ತೆ. ಸೊ ಇಂಥ ಒಳ್ಳೊಳ್ಳೆ ಮಾಹಿತಿಯುಳ್ಳಂತಹ ಪುಸ್ತಕಗಳಿರ್ತವೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಅಥವಾ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದಿರಬಹುದು, ಅಥವಾ ಪಠ್ಯಗಳು, ಮಕ್ಕಳು ಓದುವಂಥ ಪಠ್ಯಗಳು, ನಾವೆಲ್ಗಳಿರುತ್ತೆ. ಸೊ ಅವೆಲ್ಲವೂ ಕೂಡ ಈ ವೇಳೆ ನೀರಿಗೆ ಆಹುತಿಯಾಗಿರುವಂಥದ್ದು. ಈ ವೇಳೆ ಹಲವಾರು ಪುಸ್ತಕಗಳನ್ನು ಬಿಸಿಲಿನಲ್ಲಿ ಒಣಗಿಸ್ತಾ ಇರುವಂಥದ್ದನ್ನು ಕಾಣಬಹುದು. ರಾಶಿ ಪುಸ್ತಕಗಳನ್ನು ಬಿಸಿಲಿನಲ್ಲಿ ಒಣಗಿಸ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಪುಸ್ತಕದ ಮಳಿಗೆ ಸಂಪೂರ್ಣ ನೀರಿನಿಂದ ಆವೃತವಾಗಿರುವಂಥದ್ದು ಎಡಭಾಗದ ವಿಂಡೋಸಲ್ಲಿ ನಾವು ಗಮನಿಸಬಹುದಾಗಿದೆ. ಅಂದರೆ ಅಲ್ಲಿ ಒಂದು ಸ್ಟ್ಯಾಂಡ್ ಮಾಡಿ ಪುಸ್ತಕಗಳನ್ನು ಇಟ್ಟಿರ್ತಾರೆ. ಆ ಸ್ಟ್ಯಾಂಡ್ ಮೇಲ್ಭಾಗದವರೆಗೂ ಕೂಡ ನೀರು ನಿಂತಿದೆ. ಈ ವೇಳೆ ಪುಸ್ತಕಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಪುಸ್ತಕಗಳು ಹಾಳಾಗಿದ್ದು, ಅದರಲ್ಲಿ ನೋಡಿ ಆ ನೀರು ಬಿತ್ತು ಅಂತಂದರೆ ಆ ಪುಸ್ತಕಗಳಲ್ಲಿನ ಆ ಮುದ್ರಣ ಇರುತ್ತಲ್ಲ, ಆ ಅಕ್ಷರಗಳೆಲ್ಲವೂ ಕೂಡ ಅಳಿಸಿ ಹೋಗ್ಬಿಡುತ್ತೆ. ಪುಸ್ತಕವನ್ನು ಮತ್ತೆ ಅದು ಸರಿ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಕೆಲವು ಪುಸ್ತಕಗಳು ಈ ನೀರಿನಲ್ಲಿ ಒದ್ದೆ ಆಗಿರುವಂಥವ್ರನ್ನ ಅಂಥ ಪುಸ್ತಕಗಳನ್ನು ಬಿಸಿಲಲ್ಲಿ ಒಣಗಿಸಬಹುದು. ಆದರೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿರುವಂಥ ಪುಸ್ತಕಗಳನ್ನು ಮತ್ತೆ ಯಾವುದೇ ಕಾರಣಕ್ಕೂ ಒಣಗಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಲಕ್ಷಾಂತರ ರೂಪಾಯಿ ನಷ್ಟದ ಭೀತಿ ಕೂಡ ಆವರಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.